ಈ ಆಷಾಢ ಶ್ರಾವಣ ಎದಕ್ ಬರ್ತಾವನಪ್ಪ ಕೊಡಿ ಹಾಳಾಗಿ ಹೋಗ್ಲು. ಏ ಅಣ್ಣ ಅಣ್ಣ ಬಾಣ ನಮ್ ಬಾಸಿಗೆ ಒಳ್ಳೆ ಪ್ಯಾಂಟ್ ತೋರ್ಸೋಣ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸಿಒ 9XA ಚಾನಲ್ಗೆ ಸ್ವಾಗತ ಸುಸ್ವಾಗತ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರ ಆಲ್ ಸೆಲೆಕ್ಟ್ ಮಾಡಿ. ಈ ಆಷಾಢ ಶ್ರಾವಣ ಎದಕ್ ಬರ್ತಾವನಪ್ಪ ಕೊಡಿ ಹಾಳಾಗಿ ಹೋಗ್ಲು. ಶ್ರಾವಣದಾಗಿದ್ರ ಚಿಕನ್ ಪುಟ್ಟಿರೋದಾಗಲ್ಲ, ಆಷಾಢದಾಗಿದ್ರ ಏಣ್ಗಿನ್ ಮುಟ್ಟಿರಕ. ಚಿಕನ್ ಬಿಟ್ಟಿರಕ್ಕಲ್ಲ, ಎಡ್ತಿ ಬಿಟ್ಟಿರಕ್ಕ. ಏ ಅಣ್ಣ ಅಣ್ಣ ಬಾಣ ನಮ್ ಬಾಸಿಗೆ ಒಳ್ಳೆ ಪ್ಯಾಂಟ್ ತೋರ್ಸೋಣ ಒಂದು. ಪ್ಯಾಂಟ್ ಅಣ್ಣ ಅಣ್ಣ ನಂಬರ್ 1 ಕ್ವಾಲಿಟಿ ಪ್ಯಾಂಟ್ ಹೆಂಗೈತೆ ನೋಡ, ಜಿಮ್ ಮಾಡೋ ಸುಮ್ಮನೆ ಹಂಗೆ ಜೀನ್ಸ್ ಪ್ಯಾಂಟ್. ಈ ಚೀಪ್ ಪ್ಯಾಂಟ್ ನಮ್ ಬಾಸ್ ಚೀಪ್ ಪ್ಯಾಂಟ್ ಹಾಕೊಂಡ್ ತಿರುಗ್ತಾನ. ಒಳ್ಳೆ ಕ್ವಾಲಿಟಿ ತೋರ್ಸ್ ನಮ್ ಬಾಸಿಗೆ ಪ್ಯಾಂಟ್. ಓಕೆ ಅಣ್ಣ ಸಾರಿ ಅಣ್ಣ, ಏನಣ್ಣ ಒಳ್ಳೆ ಬ್ರ್ಯಾಂಡ್ ತೋರಿಸ್ತೀನಿ ಹೇಳಿ. ನಂಬರ್ 1 ಕ್ವಾಲಿಟಿ ಅಮೆರಿಕನ್ ಬ್ರ್ಯಾಂಡ್ ಇದೆ, ಇದಕ್ಕಿಂತ ದೊಡ್ಡ ಬ್ರ್ಯಾಂಡ್ ಯಾವುದಿಲ್ಲ. ಇದು ಇಂಥದ್ದು ಇನ್ನ ಒಂದ್ 2 ಕೊಡು. ಹೌದಣ್ಣ, ಸರಿ ಅಣ್ಣ ಪ್ಯಾಕ್ ಮಾಡ್ತೀನಿ ಅಣ್ಣ. ಓಕೆ, ಎಲ್ಲ ಸೇರಿ ಎಷ್ಟಾಯ್ತು ಬಿಲ್ ಮಾಡು. ಇದಣ್ಣ 12,000 ರೂಪಾಯಿ ಆಯ್ತಣ್ಣ. ಇದರಲ್ಲಿ 10,000 ಐತ್ಲೆ. ಹೌದಣ್ಣ, ಒಂದ್ ಕಮ್ಮಿ ಮಾಡ್ಬಿಡ ಅಣ್ಣ ಹಂಗಾದ್ರೆ. ನಮಗೇನ್ ಚೀಪ್ ಅನ್ಕೊಳ್ತಿಲ್ಲ ನೀನು. ಇವಾಗ ಬೆಟ್ಟಿಂಗ್ ಆಡಿ ನಿನ್ ರೊಕ್ಕ ಕೊಡ್ತೀನಿ. ಲೇ ಏನ್ ಅನ್ಕೊಂಡ್ಯಾ ಲೇ, ನಮ್ಮ ಅಣ್ಣ ನಮ್ ಬಾಸ್ ಬೆಟ್ಟಿಂಗ್ ಕಿಂಗ್ಲೇ. ಸರಿ ಅಣ್ಣ ಆಯ್ತಣ್ಣ. 5,000 ಸೋಲ್ಬಿಟ್ಟೆಲೆ. ಅಣ್ಣ ನೋಡೋಣ ಕಮ್ಮಿ ಮಾಡ್ಲ ಮತ್ತೊಂದು. ಏಯ್ ಬೇಡ ಲೇ, ಇನ್ನೊಂದ್ಸತಿ ಆಡಿ ಗೆತ್ತನ್ ನಮ್ ಬಾಸ್ ಆಡಿ ಬಾಸ್. ಮತ್ತೆ ಹೋಗ್ಬಿಟ್ಟದ್ಲೆ ಅದು 5,000. ಇನ್ವೆಸ್ಟ್ ಮಾಡಿದ್ರೆ ನಂದಕ್ ಬಂದ್ರೆ ಗಡ್ಡಿಗೆ ಹಾಕ್ಬೇಕೆ. ಅಣ್ಣ ನಾನು ಸಂಟಪಟ್ಟೆ ಹೋಗ್ಬೇಕಣ್ಣ. ಹೋಗು, ಯಾರು ಬೇಡ ಅಂದ್ರು. ಅಣ್ಣ ಅಂಗಡಿಯಲ್ಲಿ ಐಸ್ ಕ್ರೀಮ್ ಇತ್ತ. ಹೂ ಕಣೋ, ಐಸ್ ಕ್ರೀಮ್ ಸಿಗುತ್ತೆ ಇಲ್ಲಿ. ಅದೇ ತಗೊಂಡ್ ತಿನ್ನೋ, ಸುಮ್ಮನೆ ಯಾಕೆ ನಿಂತಿದ್ಯಾ? ನಿನಗೆ ಈ ಜೋಡಿಯಕ್ಕೆ ಬರುತ್ತೇನೋ? ಇಲ್ಲ. ಲೋ, ನಾಯಿಗೂ ಈ ಜೋಡಿಯಕ್ಕೆ ಬರುತ್ತಲ್ಲೋ. ಆ ನಾಯಿಗಿಂತ ಕಡೆಯಲ್ಲೋ ನೀನು. ನಿನಗೆ ಈ ಜೋಡಿಯಾಗಿ ಬಿಡ್ತಾಣ? ಹೂ ಕಣೋ, ಬರುತ್ತೆ. ನಾಯಿಗೂ ನಿಂಗೆ ಏನು ವ್ಯತ್ಯಾಸ? ನಾಯಿ ನನ್ನ ಈ ಕಾಲ ಮಕ್ಕಳಿಗೆ ತರ ಇರ್ತಾವ. ಅಮ್ಮ ಯಾಕೆ ಬೇಜಾರಲ್ಲಿದ್ಯಾ? ಏನಿಲ್ಲ ಬಿಡುಕಂದ. ಹೇಳಮ್ಮ, ಪರವಾಗಿಲ್ಲ. ಪರವಾಗಿಲ್ಲ ನಮ್ಮ ಈಗ ನಮಗೆ ಯಾರಾದ್ರೂ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳೋದು, ನಿಮ್ಮನ್ ಕಂಡ್ರೆ ನಂಗೆ ಆಗಲ್ಲ ಅಂತ ಹೇಳೋದು ಎಷ್ಟು ಕಷ್ಟ ಅಲ್ವಾ ಕಂದ? ಅಮ್ಮ ಅದ್ ಕಷ್ಟ ಅಲ್ಲ ಅಮ್ಮ, ಅದ್ ಈಸಿ. ಹೌದಾ? ಹೆಂಗೆ? ನೀವ್ ನನ್ನ ಲೈಫಲ್ಲಿ ಮುಂದೆ ಇದ್ದಂಗೆ ಅಂದ್ರೆ ಆಯ್ತು, ಅವ್ನಿಗೆ ಕಷ್ಟ ಆಗುತ್ತೆ. ಅಮೇಜಿಂಗ್. ಬುದ್ಧಿವಂತ ಪಾಯಿಂಟ್ ನೆನೆಸ್ಕೋಬೇಕಾಗಿದೆ. ಏನ್ರಿ ನನ್ಗೆ ಅಂತ ಏನು ತರ್ಲಿಲ್ವಾ? ತಂದಿದ್ದೀನಿ ಚಿನ್ನ. ಏನು? ಒಂದೇ ಒಂದು ಆಪಲ್ ತಂದಿದ್ದೀರಾ? ಚಿನ್ನ, ಆ ಒಂದು ಆಪಲ್ ಅಲ್ಲಿ ಒಂದ್ ಕಡೆ ನೀನ್ ಕಚ್ಚಬೇಕು, ಇನ್ನೊಂದ್ ಕಡೆ ನಾನ್ ಕಚ್ತೀನಿ. ಇಷ್ಟೊಂದು ರೊಮ್ಯಾಂಟಿಕ್ ನೀವು. ಏನ್ರಿ, ನಾನು ನೀವು ಯಾವಾಗ್ಲೂ ಜೊತೆಲಿರೋದು ಯಾವಾಗ? ನಿಮ್ ಗಂಡ ಸತ್ತಾಗ. ಕೆರೆ ಹತ್ರ ಸೆಲ್ಫಿ ತಗೊಂತೀನಿ ಅಂತ ಕರ್ಕೊಂಡೋಗಿ ಅಲ್ಲಿಂದ ತಳ್ಬಿಡು, ಅವಾಗ ನಾವಿಬ್ರು ಲೈಫ್ ಲಾಂಗ್ ಜೊತೆಗಿರ್ಬೋದು. ಅಯ್ಯೋ, ಅವನಿಗೆ ಈ ಜೋಡಿಯೋದಕ್ಕೆ ಬರುತ್ತೆ. ಆಮೇಲೆ ದಡ ಸೇರ್ಬಿಟ್ಟು ನನ್ನ ಹೆಂಡತಿನ ನನ್ನ ನೀರಿಗೆ ತಳ್ಳಿದ್ದು ಅಂತ ಹೇಳ್ಬಿಟ್ರೆ, ಅದಕ್ಕೆ ನಾನೊಂದು ಮಾಸ್ಟರ್ ಪ್ಲಾನ್ ಮಾಡಿದ್ದೀನಿ. ಡೈಲಿ 2 ನಿದ್ದೆ ಮಾತ್ರ ಜೊತೆಗೆ ಸ್ಲೋ ಪಾಯ್ಸನ್ ಕೊಡ್ತಾ ಇದ್ದೀನಿ. ಅವನು ಅದನ್ನ ಕುಡಿತಾ ಕುಡಿತಾ ಒಂದಿನ ಮಠಾಶ್ ಆಗ್ತಾನೆ, ನಾನು ನೀವು ಒಟ್ಟಿಗೆ ಇರ್ಬೋದು. ಅಮ್ಮ, ನನ್ ಕಮ್ಮಿ ಮಾರ್ಕ್ಸ್ ಬಂದಿದ್ದು ಅಪ್ಪ ನೀನ್ ಹೇಳಿದ್ದ? ನಾನೇ ಹೇಳಿದ್ದೆ. ನನ್ನ ಅಪ್ಪನ ಹತ್ರ ಎಷ್ಟು ಬಯಸ್ಕೊಂಡೆ ಗೊತ್ತಾ? ಹಂಗಲ್ಲ ಕಂದ, ಮನೆ ಯಜಮಾನಿಗೆ ಎಲ್ಲ ಗೊತ್ತಿರ್ಬೇಕು, ಅದಕ್ಕೆ ಹೇಳ್ದೆ. ನನಗೆಲ್ಲ ಗೊತ್ತಿರ್ಬೇಕು. ಮನೆ ಯಜಮಾನ್ರಿಗೆ ಎಲ್ಲ ಗೊತ್ತಿರ್ಬೇಕು. A few moments later. ಏನಿದೆ ಇವೆಲ್ಲ ಬಿಲ್ಗಳು? ಎಷ್ಟೇ ದುಡ್ಡು ಖರ್ಚು ಮಾಡಿದ್ಯಾ ನೀನು? ಬಿಲ್ ಎಲ್ಲ ನಿಮಗೆ ಹೆಂಗ್ ಸಿಕ್ತು? ಮನೆ ಯಜಮಾನ್ರಿಗೆ ಎಲ್ಲ ಗೊತ್ತಿರ್ಬೇಕಂತ ನಾನೇ ಕೊಟ್ಟೆ. ಹೆಂಗ ಆಪ್ ಹಾಕಿದ್ರು ಇಟ್ಟು ನೋಡಿ. ಹಲೋ ದೋಸ್ತ, ಎಲ್ಲಿದ್ದೀರಿ? ಮನೆಗದೀನಿ.
ಕಲಿದೇನೆ ಹ್ಞೂ ಕಲಿದೀನಿ. ನಾನು ಕಲಿದೀನಿ. ಇಬ್ರು ಸೇರಿ ಎಣ್ಣೆ ಹೊಡ್ಯಾಕ್ರ ಹುನ್ನ. ಏನು ಎಣ್ಣೆ ಹೊಡ್ಯಾಕ? ಹಾ ಬರ್ತೀನಿ. ಹಾ ಜಲ್ದಿ ಬಾ. ಯಪ್ಪ ನಮ್ ದೋಸ್ತ್ ಎಣ್ಣೆ ಹೊಡ್ಯಾಕ್ರ ಹೇಳ್ತಾನ. ಯಾವ ದೇವ್ರ ಸತ್ತೈತೆ ಏನ ಶಿಸ್ತು ಹೀರ್ಕೊಂಡ್ಬಿಡ್ದ ಇವತ್ತ. ಎಣ್ಣೆ ಆದ್ರೆ ಔಷಧಿ ಹೊಡ್ಯಾಕಂತ ಆ ಲೆಕ್ಕ. ಹಾಯ್ ಮಗ. ಹಾಯ್. ಕೇಳ್ಬಿಡ್ತಾನಂತ ತಿನ್ಕೊಂಡದ. ಏನಾಯ್ತು ನಿಂಗೆ? ಹಿಂಗೆ ಸ್ವಲ್ಪ ಟೆನ್ಷನ್. ಯಾಕೋ ಏನ್ ವಿಷಯಕ್ಕೂ ಟೆನ್ಷನ್ ನಿಂಗೆ? ಎಣ್ಣೆ ಬಾಟ್ಲು ಖಾಲಿ ಆಗ್ಬಿಡೈತೆ. ನಾಚಿಕೆ ಆಗಲ್ವಾ ನಿಂಗೆ? ಎಣ್ಣೆ ಹೊಡಿತೀನಿ ಅಂತಿದ್ಯಾ? ಮ್ಯಾಚೆ ಅಂತಕ್ಕೆ ನಾನು ಬಟ್ಟೆ ಬಿಚ್ಕೊಂಡ ಕುಡಿತೀನಿ. ಬಟ್ಟೆ ಎಲ್ಲ ಹಾಕೊಂಡು ಆರಾಮಾಗಿ ಕುತ್ಕೊಂಡು ಕುಡಿತೀನಿ. ನೋಡಿ ಎಣ್ಣೆ ನಿನ್ನ ಎಷ್ಟು ಹಾಳು ಮಾಡಿದೆ. ಎಲ್ಲಕ್ಕೂ ಉಲ್ಟಾ ಸಲ ಜವಾಬ್ ಕೊಡ್ತೀಯ. ನೀನ್ ಯಾವಾಗ ಎಣ್ಣೆ ಹೊಡ್ತಿದ್ಯಾ? ಇಲ್ಲ. ಆಯ್ತು ನಾನು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡಪ್ಪ. ಒಂದ್ ಕಡೆ 50 ರೂಪಾಯಿಗೆ 50 ಬಾಟ್ಲು ಎಣ್ಣೆ ಕೊಡ್ತಾವ್ರೆ, ಇನ್ನೊಂದ್ ಕಡೆ 50 ರೂಪಾಯಿಗೆ 10 ಬಾಟ್ಲು ಲಿಮೆನ್ ಜ್ಯೂಸ್ ಕೊಡ್ತಾವ್ರೆ. ನೀನ್ ಯಾವ್ದನ್ನ ಚೂಸ್ ಮಾಡ್ತೀಯಾ? ನಾನು ಲೆಮನ್ ಜ್ಯೂಸೇ ತಗೊಂತೀನಿ. ಎಣ್ಣೆ ತಗೊಂಡ್ಬಿಟ್ಟು ನನ್ ಬಡಿ ನಾನೇ ಯಾಕೆ ಹಾಳು ಮಾಡ್ಕೊಂಡ್ಲಿ? ನೋಡ್ರ ಲೆಮನ್ ಜ್ಯೂಸ್ ನಿನ್ ತಲೆ ಎಷ್ಟು ಹಾಳು ಮಾಡಿದೆ. ನೀ ಉಲ್ಟಾ ಸೀದಾ ಜವಾಬ್ ಕೊಡ್ತಾ ಇದೀಯ. ಇವಾಗ ಯಾರಾದ್ರೂ 50 ರೂಪಾಯಿಗೆ 50 ಬಾಟ್ಲು ಎಣ್ಣೆ ಕೊಡ್ತಾವ್ರೆ ಅಂದ್ರೆ ಅದನ್ನ ನಾವು ತಗೊಂಡ್ಬಿಡ್ಬೇಕು. ಅದನ್ನ ತಗೊಂಡ್ಬಿಟ್ಟು ನಾವು 50 ರೂಪಾಯಿ ಒಂದ್ ಬಾಟ್ಲಂಗೆ ಬೇರೆಯವ್ರಿಗೆ ಮಾರ್ಬಿಟ್ಟು ಕಾಸು ಮಾಡ್ಬೇಕು. ನೀನ್ ಜೀವನ ಪೂರ್ತಿ ಬರೀ ನಿಂಬೆ ಜ್ಯೂಸೇ ಕುಡಿತಾ ಇದ್ದೆ. ಇವಾಗ ನಾನ್ ಬೆಸ್ಟ್, ನೀನ್ ಬೆಸ್ಟ್. ಏನಾಯ್ತು ನಿಂಗೆ? ನೀನೇ ಬೆಸ್ಟ್ ಬಿಡಪ್ಪ. ಒಳ್ಳೆ ಐಡಿಯಾ ಚೆನ್ನಾಗಿದೆ. ಮಚ್ಚ ಯಾರು ಹೇಳಿದ್ರು ನಿನ್ ಮೊಬೈಲ್ ಹಾಳೋಯ್ತಂತೆ? ಮೂಕಲ ಹಾಳೋಯ್ತು. ಸ್ಟೇಷನ್ ಹೋಗಿದಾ? ಕಂಪ್ಲೇಂಟ್ ಕೊಟ್ಟ್ಯಾ? ಮೂಕಲ ಅಲ್ಗೂ ಹೋಗಿದ್ವಿ. ಆಚೆ ಬರೋ ಸ್ವಲ್ಪ ಈಕು ಕಲ್ಬಿಟ್ಟವ್ರೆ. ಬಿಡೋ ಮಚ್ಚ, ಅಳಕ್ ಹೋಗ್ಬೇಡ. ದೇವ್ರ ಅವನೇ, ಅವ್ನ್ ಕಾಪಾಡ್ತಾನೆ. ಮೂಕಲ ದೇವಸ್ಥಾನಕ್ಕೆ ಹೋಗಿದೆ. ಆಚೆನೆ ಬರೋ ಸ್ವಲ್ಪ ಚಾಪ್ಲಿ ಕದ್ಬಿಟ್ಟವ್ರೆ. ಇನ್ನೆಲ್ಲಿ ಹೋಗಿ ಕಷ್ಟ ಹೇಳ್ಬಿಡಪ್ಪ. ಇನ್ನೆಲ್ಲಿ ಹೋಗಿ ಕೇಳ್ಬೇಕಲ್ಲ ಕಷ್ಟ. ಏನಣ್ಣ? ಏಯ್ ಯಾಕೋ ಓದೋದಿಲ್ವೇನೋ? ಏನು ಇಲ್ಲಿ ಬಂದು ಆಟ ಆಡ್ತಾ ಇದೆಯಲ್ಲ? ನಾನೆಲ್ಲ ಓದ್ಕೊಂಡಿದ್ದೀನಣ್ಣ. ಏನೋ ಓದ್ಕೊಂಡಿದ್ಯಾ? ದೊಡ್ಡವನಾದ್ಮೇಲೆ ಏನಾಗ್ಬೇಕು ಅಂತಿದ್ಯಾ ನೀನು? ನಾನ್ ಡಾಕ್ಟರ್ ಆಗ್ತೀನಣ್ಣ. ಒಳ್ಳೆ ದುಡ್ಡು ಮಾಡ್ಬೋದು. ಲವ್, ಡಾಕ್ಟರ್ ಆಗಕ್ಕೆ ತುಂಬಾ ಕಷ್ಟ ಕಣು. ತುಂಬಾ ಓದ್ಬೇಕು ಡಾಕ್ಟರ್ ಆಗಕ್ಕೆ. ನೀನ್ ಈ ತರ ಆಟ ಆಡ್ಕೊಂಡಿದ್ರೆ ಡಾಕ್ಟರ್ ಆದಂಗೆ ನೀನು. ನಾನ್ ರೆಡಿ ಆಗಿದ್ದೀನಣ್ಣ, ಓದ್ಕೊಂಡೆಲ್ಲ. ಅದೇಗೋ ರೆಡಿ ಆಗಿದ್ಯಾ? ಅಣ್ಣ ತುಂಬಾ ಈಸಿ ಅಣ್ಣ. ಐ ಆಮ್ ಸಾರಿ, ಪೇಷಂಟಿಗೆ ಉಡ್ಸಕ್ ಆಗಿಲ್ಲ. ಆಯ್ತು ಅಣ್ಣ, ಬರ್ತೀನಿ. ಎಲ್ಲ ಡಾಕ್ಟರ್ಗಳಿಗೆ ಡೈಲಾಗು ಅವ್ ಹೇಳ್ತಾನೆ ಅಷ್ಟೇ. ಮೇಡಮ್, ನೀವು ತುಂಬಾ ರಿಚ್ ಆಗಿ ಕಾಣಿಸ್ತಿದ್ದೀರಾ. ನಿಮ್ಮ ಔಟ್ಫಿಟ್ ಕಾಸ್ಟ್ ಎಷ್ಟು ಮೇಡಮ್? ನನ್ನ ಔಟ್ಫಿಟ್ ಕಾಸ್ಟ್ ಬಂದು ಈ ಡ್ರೆಸ್ H&M ಅರೌಂಡ್ 15,000 rupees. ಇದು ಇಂಪೋರ್ಟೆಡ್ ಶೂಸ್ ವಿಚ್ ಈಸ್ ಅರೌಂಡ್ 80,000 rupees and ಆಪಲ್ ವಾಚ್ ಅರೌಂಡ್ 75,000 rupees. ಈ ಮೊಬೈಲ್ ಬಂದು 1.5 lakh rupees. ರಿಂಗು, ಇಯರಿಂಗ್ಸ್ ಎಲ್ಲ ಸೇರಿಸಿ ಅರೌಂಡ್ 5 lakh rupees ಆಗ್ಬೋದು. ಅಷ್ಟೊಂದ 5 ಲಕ್ಷ ಬಿಸ್ನೆಸ್ ಮಾಡ್ತೀರಾ ಮೇಡಮ್? ನಾನು 4-5 ಜನ ಹುಡುಗರನ್ನ ಮೇಂಟೈನ್ ಮಾಡ್ತೀನಿ. 4-5 ಜನ ಹುಡುಗರು ಮೇಂಟೈನ್ ಮಾಡ್ದಾರಂತೆ. ಲಕ್ಷ ಕೊಟ್ಟು ಸೋಫಾ ಮಂಚ ತಂದಿಟ್ಟಿದೀನಿ. ಅದ್ರ ಮೇಲೆ ಕೂತ್ಕೊಳ್ಳೋದ್ ಬಿಟ್ಟು ನನ್ ಮೇಲೆ ಯಾಕೆ ಕೂತ್ಕೊಂಡಿದ್ಯಾ? ಈಗ ನೀವ್ ಡೈಲಿ ಜಿಮ್ಗೆ ಹೋಗಿ ಏನ್ ಮಾಡ್ತೀರಾ? ಪುಷಪ್. ಇಲ್ಲೇನ್ ಮಾಡ್ತಿದ್ರಿ? ಪುಷಪ್. ಸರಿ ಹೋಯ್ತಲ್ಲ. ದಿನ ಇದೇ ತರ ಮನೇಲಿ ಜಿಮ್ ಮಾಡಿದ್ರೆ ಜಿಮ್ಗೆ ಹೋಗೋ ದುಡ್ಡು ಉಳಿಯುತ್ತೆ, ಟೈಮು ಸೇವ್ ಆಗುತ್ತೆ. ನೀನ್ ಹೆಂಡತಿ ಅಲ್ಲ ಕಣೆ, ವಾಪಸ್ ಕಳ್ಳಿ. ನಿನಗಲ್ಲ, ನೀನು ತೋರ್ಸ್ನಲ್ಲ ಬ್ರೋಕರು, ಅವನ್ನ ಕರ್ಸ್ಬಿಟ್ಟು ಅವನ್ ಚಟ್ಟಿ ಒಳಗೆ ಕೆಂಪಿರ್ ಬಿಡ್ಬೇಕು. ಇರುವೆ ಆಮೇಲೆ ಬಿಡಿವ್ರಂತೆ, ಮೊದ್ಲು ಓಡ್ ಬಿಡೋದ್ ನಿಲ್ಸಿ. ನೀನ್ ಪಂಚದೆಲ್ಲ ಒಳ್ಳೆ ನಿಲ್ಸೆ. ನನ್ನ ಮೇಲೆ ಯಾಕೆ ಕುತ್ಕೋಬೇಕು ನೀನು? ಏನ್ ಗೊತ್ತಾ, ನಾನ್ ನಿಮ್ಮಲ್ಲಿ ಕುತ್ಕೊಂಡು ನೀವ್ ದಿನ ಮನೇಲೆ ಜಿಮ್ ಮಾಡ್ತಾ ಇದ್ರೆ ನನ್ನ ಆಯುಷ್ ವೃದ್ಧಿ ಆಗತ್ತಂತೆ. ಯಾರೇ ಹೇಳಿದ್ದು? ಯಾರಂತೆ ಸ್ವಾಮಿಗಳು? ಗ್ಯಾರಂಟಿ ಸ್ವಾಮಿಗಳು ಹೇಳಿದ್ರು. ये क्या हो गया? बड़े खतरनाक लोग हैं। भैया ये लो तुम्हारा पर्स मिलती कि नहीं कहता। अरे भाई लेट हो गया थोड़ा. कहाँ चला गया था बे? तेरे को मालूम है अंदर साले में खड़ा हूँ, कब से इंतजार कर रहा था. भगवान क्या जुलूम है. ನೆನೆ ಒಂದು ಇಂಗ್ಲಿಷ್ ಮೂವಿ ನೋಡಿದೆ ಮಗ, ಏನ್ ಮಸ್ತ್ ಆಗಿತ್ತು ಗೊತ್ತಾ, ಸೂಪರ್. ಎಲ್ಲಾ ಭಾಷೆ ಪಿಕ್ಚರ್ ನೋಡಿಲ್ಲ? ಅಣ್ಣ ನಿಮ್ಗೆ ಎಲ್ಲಾ ಲ್ಯಾಂಗ್ವೇಜ್ ಅರ್ಥ ಆಗತ್ತಾ?
ಇಲ್ಲ ಮತ್ತ ಅದೇಂಗ್ಲ ನೋಡಿಯಾ ಕಣ್ಣಲ್ಲಿ ಹೆಂಗ್ ನೋಡಿ ಅಂದ್ರೆ ಕಣ್ಣಲ್ಲಿ ನೋಡಿ ಅಂತ ಹೇಳ್ತಾರೆ ಕರೆಕ್ಟಾಗಿ. ಲೋ ಮಗ, ನಿಮ್ಮ ಅಪ್ಪಂಗೆ ಎಷ್ಟು ಜನ ಮಕ್ಳು? ನಾವು 5 ಜನ ಗುರು. ಯಾಕೆ ನಿಮ್ಮ ಅಪ್ಪಂಗೆ ಮಾಡೋ ಕೆಲಸ ಇದ್ದೀವಾ? ನಿಮ್ಮಪ್ಪಂಗೆ ಎಷ್ಟು ಜನ ಮಕ್ಕಳು? ನಾನು ಒಬ್ಬನೇ. ಏಕೆ ನಿಮ್ಮ ಅಪ್ಪನ ಕೆಪಾಸಿಟಿ ಇರ್ಲಿಲ್ವಾ? ಯಾರು ಡೈಲಾಗ್ ಊಟ ಸರಿ ಮತ್ತೆ ಸರಿಯಾಗಿ ಆತರ ಮಾಡೋದು. ಹಲೋ ಹಲೋ, ಏನ್ ಮಾಡ್ತಿದ್ಯಾ? ಇಲ್ಲೇ ಮನೆ ಮುಂದೆ ಇದ್ದೀನಿ. ಇಲ್ಲಿ ವಿಡಿಯೋ ಕಾಲ್ ಮಾಡು ನೋಡೋಣ. ಸರಿ ಮಾಡಪ್ಪ, ಆಯ್ತು. ಬೇಡ ಬಿಡು, ಇಷ್ಟೊಂದು ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಿದ್ದೆ ಅಂದ್ರೆ ಪಕ್ಕ ಮನೇಲಿ ಇರ್ತೀಯ. ಆಯ್ತು. ಸಂಜೆ ಫೋನ್ ಮಾಡಿದ್ನಲ್ಲ ನಿಂಗೆ, ಯಾಕೆ ಫೋನ್ ಪಿಕ್ ಮಾಡಿಲ್ಲ? ಲೋ, ನಮ್ಮ ಅಪ್ಪ ಕರ್ದಿದ್ರು, ಏನೋ ಮಾತಾಡ್ಸ್ಕೊಬರೋಣ ಅಂತ ಮೊಬೈಲ್ ಚಾರ್ಜ್ ಇಟ್ಬಿಟ್ಟು ಹೋಗಿದೆ ಕಣಪ್ಪ ನಾನು. ಹೇಳ್ಬೋದಿತ್ತಾನೆ ಚಾರ್ಜ್ ಗಿಟ್ ಹೋಯ್ತಿದೀನಿ ಅಂತ. ಲೋ, ಒಂದ್ ಕೆಲ್ಸ ಹೇಳ್ತೀನಿ, ಮಾಡ್ತೀಯಾ? ಹೇಳು. ಸುಮ್ನೆ ಮದ್ವೆ ಆಗ್ಬಿಡೋ ನನ್ನ. ಯಾಕೋ ಹಿಂಗೆ ಹೇಳ್ತಿದ್ಯಾ? ಅಲ್ಲಿ ಗುಡಿನಲ್ಲಿ ಚೌಡಮ್ಮ ದೇವಸ್ಥಾನದಲ್ಲಿ ತಾಳಿ ಸಿಗ್ತದೆ, ತಗೋಬತ್ತೀನಿ, ಕಟ್ಬಿಡು ನನ್ಗೆ. ಯಾಕೋ ಮತ್ತೆ ಇನ್ನೇನೋ ಮತ್ತೆ ಲೋ, ನಮ್ಮ ಅಪ್ಪ ಮನೆ ಇಷ್ಟೊಂದು ಕ್ವಶನ್ ಮಾಡಲ್ಲ ಕಣೋ ನನ್ನ. ಫ್ರೆಂಡ್ಶಿಪ್ ಅಲ್ಲಿ ಹಿಂಗ್ ಕೇಳ್ತಿದೀನಿ ಕಣಲ್ಲ. ಅವ್ ಲೌಡ ಫ್ರೆಂಡ್ಶಿಪ್ ಈ ತರ ಕ್ವಶನ್ ಮಾಡೋದ್ ನೀನು? ಅದೇನೋ ಒಂಥರ ನಿನ್ ಮೇಲೆ ಪ್ರೀತಿ ಕೊಡೋ ನನಗೆ, ಅದಕ್ಕೆ ನಿನ್ ಬಗ್ಗೆ ತಿಳ್ಕೊಳ್ತಾ ಇರ್ತೀನಿ ನಾನು. ಅದೇ ನಾನು ಹೇಳ್ತಿರೋದು, ನಿನ್ ಪ್ರೀತಿ ನನಗೆ ಜಾಸ್ತಿ ಅನಿಸೈತೆ. ಬಾ ಓಡೋಣ, ಇಬ್ರು ಮದ್ವೆ ಆಗೋ ನನ್ನ. ಕರ್ತಿ ಹಂಗಲ್ಲ ಕಣಲು. ಸ್ವಾಮಿ ಕಾಪಿ ಸ್ವಾಮಿ ಇರಿ. ಕಾಪಿ ಕುಡೋಕಿನ ಮುಂಚೆ ಒಂದು ಪ್ರಶ್ನೆ. ಗಾಂಧೀಜಿ ಸಾಯಕಿನ ಮುಂಚೆ ಏನಾಗಿದ್ರು? ಫ್ರೀಡಮ್ ಫೈಟರ್. ಇಲ್ಲ ಇಲ್ಲ. ಉಪ್ಪಿನ ಸತ್ಯಾಗ್ರಹ ಮಾಡಿದ್ರಲ್ಲ. ಇಲ್ಲ ಇಲ್ಲ. ಗೊತ್ತಿಲ್ಲ, ಹೇಳಪ್ಪ ನೀನೆ. ಗಾಂಧೀಜಿ ಸಾಯಕಿನ ಮುಂಚೆ ಬದುಕಿದ್ರು. ಮನೇಲಿ ಲೇ ಮೈ ಹುಷಾರಿಲ್ಲ ಲೇ ನನ್ಗೆ ಲೇ, ಯಾಕೋ ಮಾತ್ರೆಗಳು ತಿಂತೀನಿ ಇಲ್ಲೋಡೋದು. ನಮ್ಮ ಅಮ್ಮನ್ ಬೇರೆ ಮೈ ಹುಷಾರಿಲ್ಲ ಲೇ. ನಮ್ ತಾಯಿ ಊಟ ಮಾಡಲ್ಲಡ, ಈ ನನ್ನ ಮಕ್ಕಳು ಒಂದೊಂದಲ್ಲ. ಜಮಾದಲ್ಲಿ ನನ್ ಕೈ ಕೆಳಗೆ 10-15 ಜನ ಕೆಲಸ ಮಾಡ್ತಾ ಇದ್ರು, ಗೊತ್ತಾ? ಎಲ್ಲ ಕೈ ತೋರಿಸಿ ನೋಡ. ಅಲ್ಲ, ಕೈ ಕೆಳಗಡೆ 15-20 ಜನ ಕೆಲಸ ಮಾಡ್ತಾ ಇದ್ರಿ ಅಂದ್ರೆ ಸರಿ. ಆ ಕೈ ನೋಡಿ ಎಷ್ಟು ಗಲೀಜಾಗೈತೆ. 15-20 ಜನ ಕೆಲಸ ಮಾಡ್ತಿದ್ದೆ ಅದ್ರ ಕೆಳಗಡೆ ತೊಳಿದೆ. ಅದನ್ನ ಏನ್ ಮಾಡ್ತಿದ್ರು ಅಲ್ಲಿ ಕೈ ಕೆಳಗಡೆ? ಅಪ್ಪ ಸ್ವಾಮಿ, ನೀನು ಪ್ರಶ್ನೆಗಳು ಕೇಳಿದ್ದು ಸಾಕು, ಅವೆಲ್ಲ ನಮ್ಮ ಹತ್ರ ಬೇಡ. ನೋಡಪ್ಪ, 15 ರೂಪಾಯಿ ಕಾಫಿ ಕೊಡ್ಸಿದ್ಯಾ ನೀನು, ನೋಡು ಹೆಚ್ಚು ಮಾಡಿಲ್ಲ ಬಾಯಿಗೆ. ನೀನ್ ಕೊಟ್ಬಿಡು, ಅದನ್ನ 15 ರೂಪಾಯಿ ವಾಪಸ್ ಕೊಡ್ತಾರೆ. ನಮ್ಮ ಮನೆ ತಾವು ಮಾತ್ರ ಬರ್ಬೇಡಲ್ಲೇ ನೀನು. ತುಂಬಾ ಗೋಳಕತ್ರ ಮಾತ್ರ ತುಂಬಾ ಬಾಯಾರಿಕೆ ಆಗ್ತಾ ಉಂಟು ಮಳೆ. ಅಲ್ಲಿ ಒಂದು ಮನೆ ಉಂಟು ನೋಡು, ಅಲ್ಲಿ ಹೋಗಿ ಕೇಳುವಲ್ಲ. ಮನೆಯಲ್ಲಿ ಯಾರು ಇಲ್ವಾ ಅಂತ ಕರ್ದು ನೋಡ. ಇಲ್ಲೇ ಕೂತ್ಕೋ. ಅಕ್ಕ, ಅಣ್ಣ, ಕುಡಿಲಿಕ್ಕೆ ನೀರು ಸಿಗ್ಬೋದಾ? ಇಲ್ಲಿ ಯಾರಿಲ್ಲನ ಅಂತ. ಸ್ವಲ್ಪ ಹೊತ್ತು ಕೂರುವ, ಯಾರು ಬರ್ಬೋದು. ತೋಟಕ್ಕೆ ಮನೆ ಹೋಗಿರ್ಬೋದಾ? ತಗೊಳ್ಳಿ ನೀರು. ನೀವು ಒಬ್ರೇ ಇರುದಾ? ತುಂಬಾ ವರ್ಷದಿಂದ ಒಬ್ಳೇ ಇರೋದು. ಹೊರಗೆ ಯಾಕೆ ಕೂತಿದ್ದೀರಾ? ಬನ್ನಿ ಒಳಗೆ. ಮಚ್ಚ, ನಾ ಒಳಗೆ ಹೋಗಿ ಬರ್ತೀನಿ. ಆಲ್ ದ ಬೆಸ್ಟ್. ಎಲ್ಲಿದ್ದೀರಾ? ಈಗ ನೀನು ಮತ್ತೆ ಅವನು. ಏನಾಯ್ತು? ಈಗ ನೀನಂತೆ ಮತ್ತೆ ಅವನು ಅಂತ ಹೇಳಿದ್ಲು. ಹಾಗಾದ್ರೆ ಇಬ್ರು ಒಟ್ಟಿಗೆ ಹೋಗು. ಇಂತ ನೋಡು. ಇವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಏನೋ ಈ ಕಾಮಿಡಿ ಏನೋ ಸ್ವಲ್ಪ ಅಷ್ಟರಲ್ಲೇ. ರೀ, ನಿಮ್ಗೆ ಓಕೆನಾ? ನನ್ನ ಮನಸ್ಸು ಇವಾಗಲಾದರೂ ಅರ್ಥ ಮಾಡ್ಕೊಂಡಲ್ಲ. ನೀನು ಅವಳು ಜಗಳ ಆಡಿದ್ರೆ ಅಕ್ಕ ತಂಗಿರ ಥರ ಹೊಂದ್ಕೊಂಡು ಹೋಗ್ತೀನಿ ಅಂದರೆ ನನಗೆ ಓಕೆ ಚಿಂತೆ. ನಾನೆಲ್ಲ ಸೀರೆ ಬಗ್ಗೆ ಅನ್ಕೊಂಡೆ. ಹುಡುಗಿ ಬಗ್ಗೆ ತಿಳ್ಕೊಡ. ಕೋಳಿ ಕೊಡೋದು ನಮ್ಮ? ಕೊಡೋದಪ್ಪ. ಕೋಳಿ ಬಗ್ಗೆ ಏನಾರು ಹೇಳವ. ಇಲ್ಲೈತಲ್ಲ ನೋಡ್ಕೆ ನೀನ. ಫೋನ್ ತರಕ್ ಹೋದಾಗ ಫೋನಿನ ಬಗ್ಗೆ ಹಂಗೆ ಹೇಳ್ತಾರ ನೋಡವ, ಹಂಗೆ ಹೇಳ ಸ್ವಲ್ಪ ಅದ್ರ ಬಗ್ಗೆ. ಕೋಳಿ 2024 ಮಾಡಲ್, ಡುವೆಲ್ ಕ್ಯಾಮ್ರಾ, ಕಲರ್ ಡಾರ್ಕ್ ಅಂಡ್ ವೈಟ್, ಡಾಟಾ ಕೇಬಲ್ ಏನ್ ಫ್ರೀ ಬರುತ್ತಾ? ಅಡಾಪ್ಟರ್ ನೀವು ಹೊರಗೆ ತಗೋಬೇಕು. ಇದ್ರ ಸ್ಟೋರೇಜ್ ಬಂದು 16 GB ನೋಡಪ್ಪ.
ಸೂಪರ್ ಬಂಕೆ ಇದುವರೆಗೂ ಮಾಡಬಾರ್ದು ಗಬ್ಬು ಕೆಲಸ ಎಲ್ಲ ಮಾಡಿಬಿಟ್ಟು ಈಗ ನಾನು ಸತ್ಯ ಹರಿಶ್ಚಂದ್ರ ಆದ್ರೆ ಯಾವನಾದ್ರೂ ನಂಬ್ತಾನೇನೆ ಕೂಟ ರಿಪೀಟೇ ಇಲ್ಲ. ದೋಸ್ತ ನಿಮ್ದು ಎಲ್ಲಿ ಐತ್ಲೆ? ಯಾಕ್ಲೆ ಇನ್ನಿಲ್ಲ ಅಪ್ಪ ಕಾಲೇಜಿನಾಗ MEP ಒಂದು ಪ್ರಾಜೆಕ್ಟ್ ಕೊಟ್ರ ಅದಕ್ಕ. ಹೌದನ? ಅಲ್ಲೇ ಐತ್ ನೋಡು ದೋಸ್ತ, ಅದೊಂದು ಫೋಟೋ ತಗೊಂಡೋಗಿ ನೋಡ್ಲ್ಯಾ. 6 months later. ಸರ ನಿಮ್ದು ಎಲ್ಲಿ ಐತ್ರಿ? ನಮ್ಮ ಎಮ್ಮೆ ಬೇಕ್ರಿ ನಿಮಗೆ? ಅದಲ್ರಿ 6 ತಿಂಗಳ ಆತದ್ರ ಮೇಲೆ ಲೋನ್ ತಗೊಂಡು ಇನ್ನ ಕಟ್ಟೆ ಇಲ್ಲಲ್ರಿ ಲೋನ್ ಅದ್ರದ್ದು. Flashback. ದೋಸ್ತ ಅದೊಂದು ಫೋಟೋ ತಗೊಂಡೋಗಿ ನೋಡ್ಲ್ಯಾ. ನಮ್ ದೋಸ್ತ ಮಗ ಎಲ್ಲ ನನಗೆ ಗೊತ್ತಿಲ್ಲ, ಎಮ್ಮೆ ಹೇಳ್ಕೊಂಡೋಗಿ ನೋಡ್ರಿ ನಾನು. ದೋಸ್ತ ಹೊಡೆದ. ಸದ್ಯ ಇಲ್ಲೊಂದು ಗಾಡಿ ಐತಲ್ಲ, ಇವ್ರನ್ನ ಕೇಳೋಣ. ಅಣ್ಣ ಯಾಕೆ ಇಷ್ಟೊಂದು ಬೇಜಾರಲ್ಲಿ ಕೂತೀರಾ? ಏನ್ ಮಾಡೋದಣ್ಣ, ಏನು ಕೆಲ್ಸನೇ ಇಲ್ಲ ಅಣ್ಣ. ಏನು ಕೆಲಸ ಇಲ್ಲ ಅಂದ್ರೆ ಸ್ವಲ್ಪ ಗಾಡಿ ಹಾಕೋಣ, ಮನೆ ಹತ್ರ ಸ್ವಲ್ಪ ಗಿಡ ಕಿತ್ತಾಕ್ತೀನಿ. ಇನ್ನೊಂದ್ ಸ್ವಲ್ಪ ಹೊತ್ತು ನೀನ್ ಇಲ್ಲೇ ನಿಂತಿದ್ರೆ ನಿನ್ ಗಿಡ ನಾನ್ ಕಿತ್ತಾಕ್ತೀನಿ. ಗಿಡ ಕಿತ್ತಾಕೊಂಡು ಮತ್ತೆ JCB ಕೇಳ್ತ. ಅಣ್ಣ ಫುಲ್ ಟ್ಯಾಂಕ್ ಮಾಡಿ ಅಣ್ಣ. ಎಷ್ಟಾಯ್ತಣ್ಣ ನಿಮ್ದ 950. ಅಣ್ಣ ಎಲ್ಲೋದ್ರೂ ಡಿಸ್ಕೌಂಟ್ ಇದೆ, ಸ್ವಲ್ಪ ಡಿಸ್ಕೌಂಟ್ ಮಾಡ್ಕೊಳ್ಳಿ ಅಣ್ಣ. ಇದೇನ್ ತರಕಾರಿ ವ್ಯಾಪಾರ ಏನ್ರಿ? ಪೆಟ್ರೋಲ್ ಕಂಟ್ರಿ ಅದು. ಸುಮ್ನೆ ದುಡ್ಡು ಕೊಡ್ರಿ ನೀವು. ಅಣ್ಣ ನಿಮ್ಗೂ ಬೇಡ ನಿಮ್ಗೂ ಬೇಡ 300. ಏನೋ ಇನ್ನೊಂದ್ಸರಿ ಹೇಳು. 300 ರೂಪಾಯಿ ಇಸ್ಕೊಳ್ಳಿ ಅಣ್ಣ. 300? ಸ್ವಲ್ಪ ಇಳಿ ಒಂಚೂರು. ಡಿಸ್ಕೌಂಟ್ ಮಾಡಿ ಅಂದ್ರೆ ಇಳಿಸ್ತಾ ಇದ್ದೀರಲ್ಲ ಅದಕ್ಕೆಲ್ಲ ಮಧ್ಯವರ್ತಿ 1000 ರೂಪಾಯಿ ಕೊಟ್ಬಿಟ್ಟು ಗಾಡಿ ತಗೊಂಡೋಗು. ಹೋಗ ಸುಮ್ಮನೆ. ಒಳ್ಳೆ ಕಳ್ಳ ಇದ್ದಂಗೆ. ಮಧ್ಯವರ್ತಿ ಕುಡ್ಸ್ಕೊಂಡ್ರೆ ಮತ್ತೆ ಅಗ್ಗಿ ಆಗೋದು. ಅದು ನೀನೇ ತಾನೆ ಹೌದು. ಒಂದು ಹುಡುಗಿನ ಪಟ್ಟಾಯಿಸೋಕ್ ಆಗದೇ ಇದ್ರು ನಂಗೆ ಹುಡುಗಿರಂದ್ರೆ ಇಂಟ್ರೆಸ್ಟೇ ಇಲ್ಲ ಅಂತ ಡೌ ಮಾಡ್ತಾ ಇರೋನು ನೀನೇ ತಾನೆ? ಹುಡುಗಿ ಸಿಕ್ಕಿಲ್ಲ ಅಂದ್ರೆ ಆತರ ಹೇಳದ. ಮುಂದೆ ಒಂದ್ಸತಿ ಗೋಳಿ ಫೋನ್ ಎತ್ಲಿ. ಹಲೋ ಹಲೋ ಮಂಜಣ್ಣನ ಮಾತಾಡ್ತಿರೋದು? ಮಂಜಣ್ಣನೇ ಮಾತಾಡ್ತಿರೋದು. ಓಕೆ 2 ದಿವಸಕ್ಕೂ ಫೋನ್ ಮಾಡ್ತೀಯಲ್ಲ, ಯಾಕೆ ನಿಮ್ಮ ಅಪ್ಪ ಕಳ್ದೋಗ್ಬಿಟ್ಟವ್ರ? ನಾವೆಲ್ಲ ಮಾತಾಡ್ಬೇಡ. ಲೋನ್ ಡಿಪಾರ್ಟ್ಮೆಂಟ್ ಇಂದ ಜಾನ್ ಮಾತಾಡ್ತಿರೋದು ನಾನು. ಲೋನ್ ಡಿಪಾರ್ಟ್ಮೆಂಟ್ ಇಂದ ಜಾನ್ ಮಾತಾಡ್ತಾ ಇದೀನಿ. ಏನೋ ಅಮ್ಮನ್ ದೊಡ್ಡ IT-BT ಕಂಪ್ನಿ ಇರ್ದು ನಾಯಿ ಮಂಜು ನಿಂಗ್ ಲಾಸ್ಟ್ ಟೈಮ್ ಕೇಳ್ತಾ ಇದೀನಿ, ಕಂಪ್ನಿಯಿಂದ ತಗೊಂಡಿರೋ ಲೋನ್ ತೀರಿಸ್ತೀಯಾ ತೀರ್ಸಲ್ವಾ? ಲಾಸ್ಟ್ ಟೈಮ್ ಅಲ್ಲ, ಇನ್ನೊಂದ್ 100 ಸತಿ ಲಾಸ್ಟ್ ಟೈಮ್ ಕೇಳಿದ್ರು ನಾನು ಇಲ್ಲ ಅಂತಾನೆ ಅನ್ನೋದು. ಬೋಸುಡಿಕೆ ನಾವು ನಿಂಗೆ ಏನೋ ಮಾಡಿದೀವಿ, ಕಾಲ್ ಮಾಡಿದೀರಾ? ಇನ್ನೇನ್ ಕಾಲ್ ತಾಯಿ ಮಾಡಿರೋದು ನೀವು. ಬೋಸುಡಿಕೆ ನಮ್ ಕಂಪ್ನಿ ನಿಂಗೆ 6 ಲಕ್ಷ ಲೋನ್ ಕೊಟ್ಟಿದೆ. ಕೊಟ್ಟಿದೆ, ನಾನೇ ಕೊಟ್ಟಿಲ್ಲ ಅಂದೆ ಬ್ರೋ. ಅಷ್ಟೇ ಆಗೋಯ್ತಿನ. ಲಾಸ್ಟ್ ಒಂದೇ ಆಪ್ಷನ್ ಇರೋದು ನಮ್ಮ ಹತ್ರ. ಬೇಡ ಮಾಮ್, ಸೂಸೈಡ್ ಎಲ್ಲ ಎಂತಕ್ ಮಾಡ್ಕೊಂತೀಯ? ನಾನು ಯಾಕೋ ಸೂಸೈಡ್ ಮಾಡ್ಕೊಳ್ಳಿ? ನಾವು ನಿನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ಎಷ್ಟೊತ್ತಾಗ್ಬೋದು ನಿಮ್ ಪ್ರಕಾರ? ಏನ್ ಎಷ್ಟೊತ್ತಾಗ್ಬೋದು? ಏನಿಲ್ಲ, ಇಲ್ಲೇ ಸ್ಟೇಷನ್ ಅಲ್ಲೇ ಇದ್ದೆ, ಒಂಚೂರು ಬೇಗ ಕಂಪ್ಲೇಂಟ್ ಕೊಟ್ರೆ ಇದನ್ನು ಮುಗಿಸ್ಕೊಂಡು ಹೊಂಟೋಯ್ತೀನಿ ನಂಗೆ. ಸ್ಟೇಜ್ ಮುಗಿಸ್ಕೊಂಡೋದ್ರಂತೆ. ನೀನ್ ಕೊಟ್ಟಿರೋ ಪ್ರೀತಿ ಗಿಫ್ಟ್ ಇದೆ. ಓಯ್ ನಾನೇನಂತ ಕೆಲಸ ಮಾಡಿಲ್ಲ. ನೀನ್ ಕೊಟ್ಟಿದ್ ಕ್ಯಾಡ್ಬರಿ ಚಾಕ್ಲೇಟ್ ಅದು ನಾನು ಈಗ ತಿಂದೆ. ನಿಮ್ಮ ಅವನೇ ನೋಡಿ ಮಜಾಕ್ ಮಾಡೆ, ಯಾವನಾರ ಸಾಯಿಸಿಟ್ಟಿ ನೀನೆ. ಯಾವಾಗ ತಂದು ಬಿಡ್ಬಿಟ್ಟೆ. ಮೈ ಡಿಯರ್ ಬೆಸ್ಟಿ, ನಿನ್ನ ಹತ್ರ ಇರೋದು 2 ಆಪ್ಷನ್. ಒಂದು ನಾನು, ಇನ್ನೊಂದು ಎಂತ ವೇಟ್ ಮಾಡೋದ್ ನೋಡಂತೆ. ಅದು ಕೂಡ ನಾನೇ. ಮುಚ್ಕೊಂಡ್ ನನ್ ಜೊತೆನೆ ಇರು. ಓಕೆ? ಯಾರಿಗೆ ಹೇಳ್ತಾ ಇದೆಯವ? ಮೈ ಯಾಕೋ ಬೇಜಾರ್ ಮಾಡ್ಕೊಂಡ್ ತಪ್ಪ ಕೂತಿದ್ಯಾ? ಎಣ್ಣೆ ಹೊಡಕ್ ದುಡ್ಡಿಲ್ವಾ? ಸಿಗರೇಟ್ಸ್ ಎಲ್ಲ ದುಡ್ಡಿಲ್ವಾ? ನಿನ್ ಪಾಲಿ ನಾವೆಲ್ಲ ಸತ್ತೋಗಿದೀವಿ ಅನ್ಕೊಂಡಿದ್ಯಾ? ಒಂದ್ ಮಾತ್ ಕೇಳ್ಬೇಕು ಅನಿಸ್ತಿಲ್ವಾ? ನಂಬರ್ ಕಮೆಂಟ್ ಮಾಡು. ಫೋನ್ ಪೇನ ಗೂಗಲ್ ಪೇನ 500 ಹಾಕ್ಲಾ? ಸಾಕಾಗುತ್ತಾ? ನಂಬರ್ ಕಮೆಂಟ್ ಮಾಡು. ಈ ತರ ಎಲ್ಲ ಕಾಮೆಂಟ್ ಮಾಡಿಸ್ಕೊಳಕ್ ಕೇಳ್ಬೇಕಪ್ಪ. ಡಾಕ್ಟ್ರೆ ಏನ್ ಮಾಡ್ತಿದ್ದೀರಾ? ಕಾಣಿಸ್ದಲ್ಲ, ಬೀಗ ಹಾಕ್ತಾ ಇದ್ದೀನಿ. ಡಾಕ್ಟ್ರೆ ಬೀಗ ನಾನೇ ಹಾಕ್ತೀನಿ ಕೊಡಿ. ಬೀಗ ಏನೋ ನಾನೇ ಹಾಕ್ತೀನಿ. ಈ ಮನೆ ಹಿಡ್ಕೋ, ತುಂಬಾ ಅಲ್ಲಾಡ್ತಾ ಇದೆ. ಅವಳು ಅಲ್ಲಾಡ್ತಾಳು, ಮನೆ ಅಲ್ಲಾಡ್ತಂತೆ. ಪ್ರೀತು, ಇಷ್ಟು ನೈಟಲ್ಲಿ ನಕ್ಷತ್ರಗಳ ಮಧ್ಯೆ ಕುತ್ಕೊಂಡು ಇಂಥ ವೆದರ್ ಅಲ್ಲಿ ಎಷ್ಟು ಚೆನ್ನಾಗಿ ಅನ್ಸಿದೆ ಅಲ್ವಾ? ನಿಂಗೆ ಅನ್ಸಿದೆ? ಸ್ಕೂಲಲ್ಲಿ ಒಂದು ಕಂಡ್ಗ ಹೋಮ್ವರ್ಕ್ ಕೊಟ್ಟವ್ರೆ. ಅಮ್ಮ ಬೇರೆ ರೀಲ್ಸ್ ಮಾಡಕ್ ಹೋಗಿದ್ಯಾ ಅಂತ ಮಕ್ಕಳಿಗೈತೆ, ಜೊತೆ ಚಳಿ ಬೇರೆ ಆಯ್ತೈತೆ. ಮುಚ್ಕೊಂಡ್ ಮನೆಗೆ ಇದ್ದೋಗಣ ಅಂತ ಅನ್ನಿಸ್ತೈತೆ.
ಸೂಪರ್ ಆಗಿಲ್ಲ ಒಂದು ಕಂಡಿಗೆ ಹೋಗ್ಬರ್ ಕುಡಿದಾರಂತೆ. ಇದು ಯಾವ ತರ ಈ ತರ ರೀಲ್ಸ್ ಕಂಡು ಮಾಡೋಣ. ಎಲ್ಲ ಹುಡುಗರು ಮೋಸಗಾರರಾಗಿರಲ್ಲ. ನನ್ನ ಫ್ರೆಂಡೇ ಇದ್ದಾನೆ ಎಕ್ಸಾಂಪಲ್ಗೆ. 10 ಹುಡುಗಿನ ಮೇಂಟೈನ್ ಮಾಡಿದ್ರು ಉಂಟಲ್ಲ, ಒಂದು ಹುಡುಗಿ ಕೈ ಕೊಟ್ಟರು ಅಳ್ತಾನೆ. 10 ಹುಡುಗಿ ಅಂತ ಆಕಿ ನನಗ ಸಿಗ್ಲಿಕ್ಕ ಆಕಿನ ಯಾರಿಗೂ ಸಿಗಾಕ್ ಬಿಡಂಗಿಲ್ಲ.